ಸಾಮಾಜಿಕ ಪರಿಶೋಧನಾ ಕಲಬುರಗಿ ತಾಲೂಕು ಪಂಚಾಯತ್ ಆಡಳಿತ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಆಡಳಿತದ ವತಿಯಿಂದ ನಮ್ಮ ಶಾಲೆಯಲ್ಲಿ ಇಂದು ಶಾಲಾ ಪೋಷಕರ ಸಭೆಗೆ ಆಗಮಿಸಿದಂತ ಈ ಕಾರ್ಯಕ್ರಮದ ಮೊದಲನೇ ಮುಖ್ಯ ಅತಿಥಿಯಾದಂತ ಶ್ರೀಮಂತ ದನ್ನಿ ತಾಲೂಕು ಪಂಚಾಯತ್ ತಾಲೂಕು ಸಂಯೋಜಕರಾದ ಸರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೊಡುತ್ತೇನೆ. ಈ ಕಾರ್ಯಕ್ರಮ ಅತಿಥಿಯಾದಂತ ವಿಜಯ್ ಕುಮಾರ್ ಬೆಳ್ಳಿಂತಿರಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶಾಂತಪ್ಪ ದನ್ನಿ ಸರ್ ಕೂಡ ಸ್ವಾಗತ ಕೋರುತ್ತೇನೆ. ಕಾರ್ಯಕರ್ತರಾದಂತ ಶಂಕರಣ್ಣ ಮುಗಿಯರು ಕೂಡ ಸ್ವಾಗತ ಕೊಡುತ್ತೇನೆ. ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಆಗಮಿಸಿದಂತ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಾಲೂಕು ಕಚೇರಿಯ ಸಂಯೋಜಕರಾದಂತ ಶ್ರೀಮಂತ ದನ್ನಿಯವರಿಗೆ ಶಾಲಾ ನಮ್ಮೂರಿನ ಹಿರಿಯರಾದಂತ फोटो ತೆಗಿಪ್ಪ फोटो ತೆಗಿ ಶಾಲಾ ಪೋಷಕರ ಕುರಿತು ಸರ್ ಅವರು फोटो ತೆಗಿಲ್ಲ ಸಲ ನಡ್ರಿ ಒಳಗೆ ನಡ್ರಿ ಹುಡುಗ್ರೊಳಗೆ ಹೋಗಿ ಗಪ್ಪಗೆ ಇಲ್ಲ ಡಿಸೈನ್ ಮಾಡ್ತಾರೆ ಗಪ್ಪ ಅದನ್ನ ನಡ್ರೊಳಗೆ. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ಹಾಗೂ ಸಮಗ್ರ ಶಿಕ್ಷಣ ಇಲಾಖೆ ವತಿಯಿಂದ ಶಾಲಾ ಪೋಷಕರು ಮತ್ತು ಮಕ್ಕಳು ಮತ್ತು ನಾವೆಲ್ಲರೂ ಕೂಡ್ಕೊಂಡು ಒಂದು ಸಭೆ ಮಾಡ್ತಕ್ಕಂಥದ್ದು. ಈ ಸಭೆ ಮಾಡೋದು ಉದ್ದೇಶ ಇಷ್ಟೇ. ಬರ್ರಿ ಬಂದು ಕಾತಲು ಇರ್ತದೆ ಬಾಪಿ ಏನಾದ್ರು ಅವರಿಗೆ ಒಂಥರ ಹಬ್ಬ ಇದ್ದಾಗ ಯಾರು ಮಾತಾಡ್ತೀರಿ ಅವ್ರಿಗೆ ಓದಕ್ ಹಚ್ತೀರಿ. ಮಾತಾಡ್ದವ್ರಿ ಯಾರು ದೊಡ್ಡವ್ರು ಮಾತಾಡ್ತಾರ ಅವ್ರಿಗೆ 15 ಮಗ್ಗಿ ಹಿಡ್ಕೊಂಡು ಓದಕ್ ಹಚ್ತೀರಿ. ಈ ಸಣ್ಣವ್ರಿಗೆಲ್ಲ 1 ಹಿಡ್ಕೊಂಡು 100 ತನಕ ಮಗ್ಗಿ ಓದಕ್ ಹಚ್ತೀರಿ. ಮಾತಾಡ್ತಾರ ಏನ್ ಹೇಳ್ತೀನಿ ಅಷ್ಟು ಕೇಳ್ಬೇಕು. ಹೇಳ್ತಿರಲ್ಲ ಏನಾದ್ರು ಸಾಲಿ ಬರ್ತೀರಿ ಎಲ್ಲರೂ? ಓಕೆ ಗುಡ್. ಇವತ್ತಿನ ದಿವಸ ಪೋಷಕರು ಮತ್ತು ಶಾಲಾ ಮಕ್ಕಳ ಸಭೆ ಹಮ್ಮಿಕೊಂಡಿದ್ದೀವಿ. ಈ ಸಭೆ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಇಷ್ಟೇ. ಶಾಲೆ ವಾತಾವರಣ ಚೆನ್ನಾಗಿ ಅದನ್ನೆಲ್ಲ ನೋಡಿಕೊಳ್ತಕ್ಕಂಥದ್ದು. ನಾವು ಶಾಲೆ ವಾತಾವರಣ ನೋಡಿದ್ದೀವಿ, ಬಟ್ ಶಾಲೆ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ವ್ಯವಸ್ಥೆನ ಐತಿ, ಬಿಸಿ ಊಟ ಐತಿ, ಮಧ್ಯಾಹ್ನ ಉಪಹಾರ ಐತಿ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯ ವ್ಯವಸ್ಥೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಆದರೂ ನಮ್ಮ ಮಕ್ಕಳು ಇನ್ನ ಕಲಿಕೆಯಲ್ಲಿ ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ಬರ್ಬೇಕಾಗ್ಯದ. ಮಕ್ಕಳ ಒಂದು ಮನೋಭಾವನೆ ಮತ್ತು ತಾಯಿ ತಂದೆ ಒಂದು ಮನೋಭಾವನೆ. ಸರ್ಕಾರ ಏನೋ ಫ್ರೀ ಆಗಿ ಕೊಡಕತ್ತದ, ಇದು ನಮ್ಮ ತಾಯಿ ತಂದೆ ಬೆಲೆಗೆ ಇದ್ದಿರ್ತಕ್ಕ ಮನೋಭಾವನೆ ಅದನ್ನು ಹೋಗ್ಬಿಡ್ಬೇಕು.
ನಮ್ಮ ಮಕ್ಕಳ ತಲೆಗೂ ಹೋಗ್ಬೇಕಿಲ್ಲ ಸರ್ಕಾರ ಫ್ರೀ ಕೊಡಕತ್ತ. ನಮಗೆ ಯಾವುದು ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯ ಕೊಟ್ಟದ, ಬಟ್ ನಾವು ಫ್ರೀ ಅಂತ ತಿಳ್ಕೊಬಿಡ್ತದೆ ಎಂದು. ನಾವು ತಾಯಿ ತಂದೆನೋ ಕಿರಾಣಿ ದುಕಾನ್ಕಾಗಲಿ, ಬಟ್ಟೆ ದುಕಾನ್ಕಾಗಲಿ, ಬೇರೆ ಬೇರೆ ಏನಾದ್ರು ಸಾಮಗ್ರಿ ಕಟ್ತೀವಲ್ಲ, ಅಲ್ಲಿ ನಾವು ತೆರಿಗೆ ಕಟ್ತೀವಿ. ಕೇಂದ್ರ ಸರ್ಕಾರ ತೆರಿಗೆ, ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತಿರ್ತೀವಿ. ಆ ತೆರಿಗೆ ಕಟ್ಟೋದ್ರ ಮುಖಾಂತರ ನಮಗೆ ಎಲ್ಲ ಸೌಲಭ್ಯ ಬರ್ತದೆ. ಈಗ ನಿಧಿ ಬಜೆಟ್ನಾಗ ನಾವು ಶಿಕ್ಷಣ ಇಲಾಖೆ ನಮ್ಮ ನ್ಯಾಷನಲ್ ರಾಷ್ಟ್ರೀಯಲ್ಲಿ ಏನು 1,93,000 ಚಿಲ್ಲರೆ ಬಜೆಟ್ ಇಟ್ಟಿದ್ದಾರೆ. ಅತಿ ಹೆಚ್ಚಿನ ಒಂದು ಬಜೆಟ್ ಇಟ್ಟಿರ್ತಕ್ಕಂಥ ನಮ್ಮ ಶಾಲಾ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಮಕ್ಕಳು ಎಜುಕೇಶನ್ ಕಲ್ತರೆ ಹೆಂಗಿರ್ಬೇಕಂದ್ರೆ, ಕಲ್ತ ತಕ್ಷಣ ಏನಾದ್ರೂ ಮಾಡಿ ಬದುಕ್ತೀನಿ ಅನ್ನಂಗಿರ್ಬೇಕು. ಬಟ್ ಬಸ್ಸಿನ ಮೇಲೆ ಬೋರ್ಡ್ ಓದಕ್ ಬರೋದು, ನಾವು ಮನೆಯಲ್ಲಿ ಎರಡು ಪತ್ರ ಓದಕ್ ಬರೋದು, ಇದು ಕಲಿಕೆ ಅಲ್ಲ. ನಾವು ಸಣ್ಣಾಗಿದ್ದಾಗ ಕಲಿಕೆ ಇತ್ತಪ್ಪ, ನಾವು ಸಣ್ಣಾಗಿದ್ದಾಗ ಏನಿತ್ತಪ್ಪ, ಹ್ಯಾಂಗ ಸಾಲಿ ಕಲ್ಯಾಗ ಬಸ್ಸಿನ ಬೋರ್ಡ್ ಓದಕ್ ಬಂದ್ರೆ ಸಾಕು, ನಮ್ಮ ಮುಂದೆ ಆಳಾದಕ್ಕ ಗುಲ್ಬರ್ಗ ಸಾಕು. ಆಮೇಲೆ ಯಾವ ಪತ್ರ ಬರ್ತೀವಿ, ಪತ್ರ ಓದಕ್ ಬರುತ್ತೆ. ಅದು ನಮ್ಮ ಕಾಲ ಹೋಗ್ಬಿಡ್ತೀಗ. ಈಗೆಲ್ಲ ಮೊಬೈಲ್ ಸಿಸ್ಟಮ್ ಬಂದದ, ಡಿಜಿಟಲ್ ಬಂದದ, ಮೊಬೈಲ್ ಬಂದಲ್ಲ, ಎಲ್ಲ ಈಗ ಅಂದ್ರಲ್ಲೇ ಬಂದ್ಬಿಟ್ಟದ. ಅದಕ್ಕೆಲ್ಲ ನಾವು ಅದ್ರ ಜೊತೆಗೆ ನಾವು ಫೈಟ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾರ್ಥಿ ಕಲಿಬೇಕು, ಚೆನ್ನಾಗಿ ಕಲಿತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನಮ್ಮ ಕ್ರೀಡೆ ಹಿಡ್ಕೊಂಡು ಲಾಸ್ಟ್ ನಮ್ಮ ಡೆಲ್ಲಿ ಹೋಗತಕ್ಕಂಥ ವ್ಯವಸ್ಥೆಯಲ್ಲಿ, ಕ್ರೀಡೆಯಲ್ಲಿ ಎಲ್ಲ ಫೆಸಿಲಿಟಿ ಐತಿ. ಆ ಎಲ್ಲ ಮಕ್ಕಳು ನಾವು ಪಡಿತಕ್ಕಂಥ ವ್ಯವಸ್ಥೆ ಕಲ್ಪಿಸಿಕೊಳ್ಬೇಕು. ಅದ್ರ ಜೊತೆ ಮಕ್ಕಳ ಕಲಿಕೆಯಲ್ಲಿ ಹೆಚ್ಚಿನ ಒಂದು ಉನ್ನತ ಮಟ್ಟ ಆಗಬೇಕು. ಆ ಒಂದು ವ್ಯವಸ್ಥೆ ಕಲ್ಪಿಸಿಕೊಟ್ಟಾಗ ಮಾತ್ರ ಮಕ್ಕಳ ಒಂದು ವಿದ್ಯಾರ್ಥಿ ಚೆನ್ನಾಗಿ ಹೊರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲಾ ಮಕ್ಕಳು ಇಲ್ಲಿ ಕೊಟ್ಟಿರ್ತಾರೆ, ಯಾರು ದಡ್ರಲ್ಲ. ಬಟ್ ನಾವು ತಾಯಿ ತಂದೆಯಿಂದ ನಾವು ಹೇಳ್ತೀವಿ ಸರ್ಕಾರಿ ಶಾಲೆ ಕಲೆ ಎಲ್ಲ ದೊಡ್ಡ ನಾವು ತಿಳ್ಕೊತೀವಿ. ಬಟ್ ಪ್ರೈವೇಟ್ ಹೋದವರು ಈ ಕಡೆ ಹೋದವರು ಅವ್ರು ಹುಷಾರ ನಾವು ತಿಳ್ಕೊತೀವಿ. ಬಟ್ ನಾವು ಬೇರೆ ಬೇರೆ ರಿಸಲ್ಟ್ ಹಚ್ಚೋದಾಗ ಮಾಡೋದು ನಮ್ಮ ಗ್ರಾಮೀಣ ಮಟ್ಟದೇ ಹೆಚ್ಚಿಗೆ ಇರ್ತಾವ. ನಮ್ಮ ಗ್ರಾಮೀಣ ಮಟ್ಟದ ಶಿಕ್ಷಣದ ವಿದ್ಯಾರ್ಥಿಗಳೇನಪ್ಪ ಅಂದ್ರೆ, ಅವ್ರಿಗೆ ಬಾಯಿ ದಂಡಿ ಹೋದ್ರೆ ಬೀಳ್ತೀನಿ ಅನ್ನೋದು ಕಾಮನ್ ಸೆನ್ಸ್ ಅಂತ ಗುರುತಾಕ್ಷಣ ಬಲ ಇರ್ತದೆ. ನಾವು ಬಿಲ್ಡಿಂಗ್ ಮ್ಯಾಗ ಏಳ್ದೇವ್ ಅಂದ್ರೆ ನಾವು ಬೀಳ್ತೀನಿ ಅನ್ನೋದು ಕಾಮನ್ ಸೆನ್ಸ್ ನಮ್ಮ ಸರ್ಕಾರಿ ಮಕ್ಕಳಿಗೆ ಇರ್ತದೆ. ಪ್ರತಿಯೊಂದೆಲ್ಲ ನಮ್ಮ ಸರ್ಕಾರಿ ಮಕ್ಕಳಿಗೆ ಬೈದನ್ನು ಸಹಿಸ್ಕೊಳ್ತಕ್ಕಂಥ ಕೆಪಾಸಿಟಿ ನಮ್ಮ ಸರ್ಕಾರಿ ಮಕ್ಕಳಿಗೆಲ್ಲ. ಬಟ್ ಪ್ರೈವೇಟ್ ಇದ್ದವ್ರಿಗೆ ಹಾಗೆಲ್ಲ. ಬಟ್ ಇಂಟೆಲಿಜೆಂಟ್ ಆಗಿ ಏನೋ ಆಗಿರ್ತಾರೆ, ಏನೋ ದುರ್ಘಟನೆ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ಅಂಥವ್ರು ಮಾತ್ರ ಆತ್ಮಹತ್ಯೆ, ಸುಸೈಡ್ ಆಗ್ತಕ್ಕಂಥ ಹೆಚ್ಚಿನ ಐತಿ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಬಹಳ ಎಕ್ಸಲೆಂಟ್ ಇದ್ದಾರ. ಬೇರೆ ಬೇರೆ ವಿಷಯಗಳಲ್ಲಿ ಬಹಳ ತಜ್ಞರು ಇದ್ದಿರ್ತಕ್ಕಂಥ ನಮ್ಮ ಮಕ್ಕಳು, ಧೈರ್ಯ ಶಾಲೆಗಳಿದ್ದಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ವಿದ್ಯಾರ್ಥಿಯಲ್ಲಿ ಹೆಚ್ಚಿನ ಇನ್ನೂ ಉನ್ನತ ಆಗಬೇಕು. ನಮ್ಮ ಮಕ್ಕಳು ಶಾಲೆ ಕಲಿಬೇಕಾಗಿಲ್ಲ. ಇದು 5ನೇ ಕ್ಲಾಸಿಗದ, ಎಷ್ಟೊಂದು ಮಗ್ಗಿ ಬರಬೇಕು, ಎಷ್ಟು ಓದಕ್ ಬರಬೇಕು, ಬರಿಲಾಕ ಎಷ್ಟು ಬರ್ಬೇಕಾಗಿತ್ತು. ಈ ಒಂದು ಸ್ಟೇಜ್ನಾಗ 5ನೇ ತರಗತಿ ಇದ್ದಾಗ ಎಷ್ಟೇ ಬರ್ಬೇಕಾಗಿತ್ತು, 8ನೇ ಇದ್ದಾಗ ಇವನಿಗೆ ಏನ್ ಬರ್ಬೇಕಾಗಿತ್ತು ಅಂದಾಗ ನಾವು ತಾಯಿ ತಂದೆ ಆದ್ರ ಶಿಕ್ಷಕರಿಗೆ ಬಂದು ಕೇಳಿದಾಗ ಮಾತ್ರ ಆ ಮಗು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಹೊಲ ಗದ್ದೆಗಳಿಗೆ ನಾವು ಓದ್ತಾ ಇರ್ತೀವಿ, ಅವು ಮಕ್ಕಳು ಶಾಲೆಗೆ ಅವು ಬರ್ತಾ ಇರ್ತಾವ. ಅವು ಎಷ್ಟು ಮಟ್ಟಿಗೆ ಕಲಿತಕ್ಕಂಥದ್ದು ತಾಯಿ ತಂದೆಗೆ ಗೊತ್ತಾದಾಗ ಮಾತ್ರ ಮಕ್ಕಳು ಶಿಕ್ಷಣದಲ್ಲಿ ಬದಲಾಗಲು ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಹಿಂದುಳಿದಕ್ಕ ಇದು ಒಂದು ಮೇನ್ ಕಾರಣ ಇದ್ದಿರ್ತಕ್ಕಂಥದ್ದು. ನಾವು ತಾಯಿ ತಂದೆ ಒಟ್ಟ ಶಾಲೆಗೆ ಬರಂಗಿಲ್ಲ. ಈ ಶಾಲೆ ಇದ್ದಿರ್ತಕ್ಕಂಥ ಈ ಗ್ರಾಮದ ಶಾಲೆ ಇರೋದು ಒಂದೇ ಶಾಲೆನ. ಈ ಊರಾಗಿದ್ದು ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಇದ್ದಿರ್ತಾವ, ಬೇರೆದಲ್ಲ. ಇಲ್ಲಿ ಒಂದು ಗಿಡ ಮುಂದ್ರು ನಿಮ್ಮ ಮಕ್ಕಳಿಗೆ ಒಂದು ಪರ್ತಿ ಅನ್ನಗ, ಒಂದ್ ಏನಾದ ಕಸ ಕಡ್ಡಿ ತಂದು ಒಕ್ಕಾಡ್ದನು ನಿಮ್ಮ ಮಕ್ಕಳಿಗೆ ಅದು ದುಷ್ಪರಿಣಾಮ ಕಲಿಸಿದಂಗ. ಈ ಶಾಲೆ ವಾತಾವರಣ ಚೆನ್ನಾಗಿ ಇಟ್ಕೋಬೇಕು. ಮೊದಲು ನೀವೆಲ್ಲ ತಾಯಿ ತಂದೆ ಆಗಿರ್ತಕ್ಕಂಥವ್ರು, ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಶಾಲೆ ಸುತ್ತಮುತ್ತ ಯಾರಿಗೆ ಬರ್ಬಿಡ್ಬಾರ್ದು. ಶಾಲೆಯ ಸುತ್ತಮುತ್ತ ಏಕೆಯಲ್ಲಿ ಏನೇ ಮಾಡ್ತಕ್ಕಂಥ ಕೆಟ್ಟ ದುಶ್ಚಟ ಆಗಿರ್ಬೋದು, ಬೇರೆ ಮಲಾಚಾರ ಜಗ ಅಂತ ಯಾರಿಗೂ ಸಮೀಪ ಬರ್ಬಿಡ್ಬಾರ್ದು. ಯಾರ ಬಂದ್ರು ಬೈದು ಕಳಿಸ್ಬೇಕು. ಇವತ್ತು ನನ್ನ ಮಕ್ಕಳಿಗೆ ಶಾಲೆಯಲ್ಲಿ ಕಲ್ತಿಲ್ಲ ಅಂದ್ರೂ ನಾನು ಅಣ್ಣತಮ್ಮರ ಮಕ್ಕಳು, ನನ್ನ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಕಾಕನ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾವ. ಈ ಮುಂದಿನ ವರ್ಷ ಒಂದಿನ ಈ ಶಾಲೆಯಾಗ ಕಲ್ತಿರ್ತಕ್ಕ ಮಕ್ಕಳು ಇದೇ ಊರವ್ರು ಇರ್ತಾರೆ. ಅವ್ರನ್ನ 20 ವರ್ಷ ಆದ್ಮೇಲೆ ಇವ್ರೇನಿದ್ರಲ್ಲ, ಈಗ ಈ ಮಕ್ಕಳು ಇನ್ನ 20 ವರ್ಷ ಆದ್ರೆ ಈ ಊರವ್ರೆ ಅವ್ರನ್ನೇ ಆಗ್ತಾರೆ. ಅವಾಗ ಅವರಿಗೆ ಮನೆ ಜವಾಬ್ದಾರಿ, ಅಧಿಕಾರ ಎಲ್ಲ ಇರ್ತಿರ್ತಾರೆ. ಅವಾಗ ಅವರು ಇದು ನಮ್ಮ ಊರಲ್ಲಿ ತಿಳ್ಕೊತಾರ. ಅವರಿಗೆ ನಾವು ತಾಯಿ ತಂದೆ ಆದರೂ ಚೆನ್ನಾಗಿ ಕಲಿಸಬೇಕು. ಸುತ್ತಮುತ್ತ ಶಾಲೆ ಸುತ್ತಮುತ್ತ ನಡೀತಕ್ಕಂಥ ಏನೂ ಘಟನೆ ಹೊಲಸಾಗಿರ್ಬೋದು, ಸ್ವಚ್ಛತೆಯನ್ನು ಕಾಪಾಡಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯ ಬಳಕೆ ಮಾಡ್ತಕ್ಕಂಥ ಮಾಹಿತಿಯನ್ನು ಕಲ್ಪಿಸ್ಕೊಡ್ಬೇಕು. ಆ ಎಲ್ಲ ಕಲ್ಪಿಸ್ಕೊಡ್ಬೇಕಾದ್ರ ನಾವು ತಾಯಿ ತಂದೆ ಶಿಕ್ಷಕರಿಗೆ ಬಂದು ಕೇಳ್ತಕ್ಕಂಥ ವ್ಯವಸ್ಥೆ ನಮ್ಗೆ ಯಾವಾಗ ಬೆಳವಣಿಗೆ ಆಗ್ತದೆ ಅವಾಗ ನಮ್ಮ ಮಕ್ಕಳು ಭವಿಷ್ಯ ಬದಲಾಗಲು ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಎಲ್ಲಿವರೆಗೆ ತಾಯಿ ತಂದೆ ಶಾಲೆ ಗೇಟಿನ ಒಳಗೆ ಬಿಟ್ಟು ಹೊರಗೆ ಹೋಗ್ಬಿಟ್ಟೇವೆ ಅಂದ್ರೆ ಅದು ಎಲ್ಲಿವರೆಗೆ ನಾವು ಈ ಕೆಲಸ ಮಾಡಿದ್ರೆ ಅಲ್ಲಿವರೆಗೆ ನಮ್ಮ ಮಕ್ಕಳು ಸುಮ್ಮನೆ ಶಾಲೆ ಕಲಿತಾರೆ.
ಈಗ 8ನೇ ತರಗತಿ ಸುಮ್ಮನೆ ಪಾಸ್ ಆಗ್ತಿರ್ತಾರೆ. 10th ಹೋದ ಮ್ಯಾಗ ನಮ್ಮ ಮಕ್ಕಳಿಗೆ ಗುಲ್ಬರ್ಗದ ಬರೀ 35 ಯಾಕೆ ಪಾಸ್ ಆಗ್ತಾರೆ, 35% ಐತಿ. ಅಂದ್ರೆ ನಾವು ತಾಯಿ ತಂದೆ ಯಾರು ನಮ್ಮ ಮಕ್ಕಳು ನಿಜಾನೇ ಮಾಡಿರ್ತಾರೆ. ನಾವು ಈಗ ಬೇರೆ ಬೇರೆ ಡಿಸ್ಟಿಕ್ ಆಗಿರ್ಬೋದು, ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು, ಬೇರೆ ಡಿಸ್ಟಿಕ್ ಕಂಪೇರಿಟಿವ್ ಮಾಡಿದ್ರೆ ನಮ್ಮ ಮಕ್ಕಳು ಕಂಪೇರಿಟಿವ್ ಮಾಡಿದೆ ಅಂದ್ರೆ ಅವ್ರು 90%, 90%, 70%, 85% ಅವ್ರು ಇದ್ದಾರ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಬರೀ 35% ಬರೀ ಪಾಸ್ ಆಗಿದ್ದೀವಿ. ಅವ್ರಿಗೇನೋ ಕಾಂಪಿಟೇಟಿವ್ ಮಾಡಕತ್ತಾನೆ ಈ ರಾಜ್ಯದಾಗ ನಾವು ಜೀವನ ಮಾಡಬೇಕಾ, ಇದು ಬಿಟ್ಟು ಬೇರೆ ಕಡೆ ನೋಡಕ್ ಸಾಧ್ಯ ಅದ. ಅದಕ್ಕೆ ನಾವು ಇದಕ್ಕೆಲ್ಲ ಫೈಟ್ ಮಾಡಕ್ ನಾವು ತಾಯಿ ತಂದೆ ಆದ ನಾವು ಜಾಗೃತರಾದಾಗ ಮಾತ್ರ ನಮ್ಮ ಮಕ್ಕಳು ವಿದ್ಯಾರ್ಥಿ ಚೆನ್ನಾಗಿ ಕಲ್ತಾಗ ಮಾತ್ರ ನಮ್ಮ ಮಕ್ಕಳು ಬದಲಾವಣೆ ಆಗ್ತಾವ. ಅದಕ್ಕೆ ನಾವು ತಾಯಿ ತಂದಿದ್ದು ಬಹಳಷ್ಟು ಜವಾಬ್ದಾರಿ ನಮ್ಮ ಮಕ್ಕಳು ಶಾಲೆ ಕಲಿಸಬೇಕಾದ್ರೆ ನಾವು ತಾಯಿ ತಂದೆ ಜವಾಬ್ದಾರಿ ಕಡಿಮೆ ಮಟ್ಟದ ಇರ್ತದೆ. ಸುಮ್ಮನೆ ನನ್ನ ಮಗ 8ನೇ ಕಲ್ತಾನ, 9ನೇ ಕಲ್ತಾನ, 10ನೇ ಕಲ್ತಾನ, 10th ಆದ್ಮೇಲೆ 35 ಮಾರ್ಕ್ಸ್ ಕೊಡೋದಾಗೇನು ಇನ್ನ ಕಡಿಮೆ ಮಾರ್ಕ್ಸ್ ಮಾಡೋದಿದ್ದಾರೆ. 30ಕ್ಕೆ ಮಾಡಿ ಪಾಸ್ ಮಾಡ್ತಾರೆ. ಮುಂದೆ PUC ಹೋದ್ರೆ ಮನ ಪ್ರೈವೇಟ್ ಶಾಲೆ ಕೈ ಮಾಡಿ ಕಲಿಕತ್ತಾವ. ಅಲ್ಲ ಅಡ್ಮಿಷನ್ ಮಾಡ್ತೀವಿ, ಪಾಸ್ ಆಗ್ತೀರಿ, ಡಿಗ್ರಿ ಪಾಸ್ ಆಗ್ತೀರಿ, ಮುಂದೆ MA ಇರೋದೇ ಯೂನಿವರ್ಸಿಟಿದಾಗ ಒಂದೇ ಇತ್ತು. ಅದನ್ನು ಪ್ರೈವೇಟ್ದಾಗ ಎಲ್ಲ ಬ್ರಾಂಚಸ್ ಮಾಡಿ ಸರ್ಕಾರ ನಿಯಮಾಂತ ಫ್ರೀ ಆಗ್ಬಿಟ್ಟವು. ನಿಮ್ಗೆ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡೋಕೆ ಸಾಧ್ಯ ಆಗ್ತದ? 31 ವರ್ಷ ಯಾರು ಸರ್ಟಿಫಿಕೇಟ್ SSLC ಮಾರ್ಕ್ಸ್ ಕಾರ್ಡ್ ಇರ್ತಾವ ಅವ್ರು ಎಲ್ಲರೂ ನೌಕರಿ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಹುಷಾರೇ ಇಟ್ಟಿರವಾಗ. ಇವತ್ತು ಎಲ್ಲರ ಮನೆಗೆ MA ಕಲ್ತಿದ್ದಾರೆ, PhD ಕಲ್ತಿದ್ದಾರೆ, ಎಷ್ಟೋ ಮಂದಿ ಕಲ್ತಿದ್ದಾರೆ, ಬೇರೆ ಬೇರೆ ಡಿಗ್ರಿ ಕಲ್ತಾರಂತೆ ಎಲ್ಲರ ಮನೆಯಾಗ TCS B.Ed ಕಲ್ತಾರೆ, ಎಲ್ಲರ ಮನೆಯಾಗ ಸರ್ಟಿಫಿಕೇಟ್ ಆಗ್ಯದ. ಆ ಸರ್ಟಿಫಿಕೇಟ್ ತೊಗೊಂಡ್ರೆ ಮಾತ್ರ ಅದಕ್ಕೆ ಯೂಸ್ ಇಲ್ಲ. ನೀವು ಚಾಣಕ್ಷತನ, ನಿಮ್ಮ ಉತ್ತೇಜನ, ನೀವು ಯಾವ ರೀತಿ ನಮ್ಮ ಮಕ್ಕಳು ಬದಲಾವಣೆ ಯಾವ ರೀತಿ ಕಲಿಕಾ ಮಟ್ಟ ಇರ್ತದೆ ಅವಾಗ ಮಾತ್ರ ಮಕ್ಕಳು ಬದಲಾವಣೆ ಸಾಧ್ಯ. ಯಾರು ಹುಷಾರಿರ್ತಾರೋ ಎಂದೂ ಸುಮ್ಮನೆ ಕೊಡಲ್ಲ, ನೆನ್ಸ್ಕೊಬೇಕು. ಹುಷಾರಿದ್ದಾವ ಮುಂದೆ ಒಂದೇ ಹೊರಿತಾನ, ಸಾಧ್ಯನೇ ಇಲ್ಲ ಸುಮ್ಮನೆ ಕೊಡಕ. ಅದಕ್ಕೆ ಇಲ್ಲೂ ಮಕ್ಕಳು ಕೂತಿರ್ತಕ್ಕಂಥವ್ರು ಯಾರು ನನ್ನ ಪಾಲಿಗೆ ದಡ್ಡರಿಲ್ಲ. ಇನ್ನೂ ಅವ್ರು 14 ವರ್ಷದ ಒಳಗಡೆ ಇದ್ದಾರೆ. 14 ವರ್ಷ ನಮ್ಮ ಮಕ್ಕಳು ಯಾವ ರೀತಿ ಬೆಳೆಸಿರ್ತೀವಿ ನಮ್ಮ ಜೀವನ ಅಷ್ಟೇ ನಡೀತದ. ತಾಯಿ ತಂದೆ ಆದ ಜೀವನ ತಿಳ್ಕೊಬೇಕು. ನಿಮಗೆ ಸಣ್ಣಗಿದ್ದಾಗ ಎಷ್ಟು ಮಟ್ಟಿಗೆ ಬೆಳೆದಿರ್ತಿಲ್ಲ, ನಿಮ್ಮ ಜೀವನ ಅಷ್ಟದಾಗೆ ಮುಗಿದಿರ್ತದೆ. ನನ್ನ ತಾಯಿ ತಂದೆ 14 ವರ್ಷ ಏನು ಕಳ್ಸಿರ್ತಾನೆ ನಂದು ಇಷ್ಟ ಮುಗಿತು, ಇದಕ್ಕೆ ದೊಡ್ಡ ಆಯಾಸನಾಗಲ್ಲ, ಕೇಸನಾಗಲ್ಲ, ಏನೂ ಆಗಲ್ಲ. ಈಗ ಅದಕ್ಕೆ ನಿಮ್ಮ ಮಕ್ಕಳಿಗೆ ಅವಕಾಶ ಅದ ಚೆನ್ನಾಗಿ ಸರಿಯಾಗಿ ಕಲಿಸ್ತಕ್ಕಂಥದ್ದು. ಬೇರೆ ಬೇರೆ ಏನು ಬಂದವು ನಾವು ಮಕ್ಕಳಿಗೆ 3 ಸಬ್ಜೆಕ್ಟ್ ಕಲಿಸ್ತೀವಿ ಶಾಲೆಯಾಗ. ಕನ್ನಡ ಕಲಿಸ್ತೀವಿ, ಹಿಂದಿ ಕಲಿಸ್ತೀವಿ, ಇಂಗ್ಲೀಷ್ ಕಲಿಸ್ತೀವಿ. ಯಾಕೆ ಕಲಿಸ್ತೀವಿ 3 ಭಾಷೆ? ನಾವು ಕರ್ನಾಟಕದಲ್ಲಿ ಕರ್ನಾಟಕ ಒಂದೇ ಕಲಿಸ್ಬೋದಾಗಿತ್ತು. ಏನು ಕನ್ನಡ ಕಲಿತಾ ಓದುತ್ತಾ ಬರೀಕ ಬಂದ ನಮ್ಮ ರಾಜ್ಯ ತುಂಬ ಎಲ್ಲ ಕಡೆ ಓಡಾಡಲಿ, ಏನಾದ್ರು ಕೆಲಸ ಮಾಡಿ, ಏನಾದ್ರು ಎಜುಕೇಶನ್ ಮಾಡೋಕೆ ಅನುಕೂಲ ಆಗ್ತದೆ, ವ್ಯವಸ್ಥೆ ಐತಿ. ಒಂದ್ ವೇಳೆ ಹಿಂದಿ ಚೆನ್ನಾಗಿ ಕಲ್ತರಂದ್ರೆ ನಮ್ಮ ಇಡೀ ದೇಶ ತುಂಬ ಎಲ್ಲಾದ್ರೂ ಓಡಾಡಕಂತ ಕೆಲಸ ಮಾಡಿ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡೋದು ವ್ಯವಸ್ಥೆ ಕಲ್ಪಿಸ್ಕೊಡಕ್ಕೆ ಒಂದು ಹಿಂದಿ ನಮ್ಮ ಭಾಷೆ ಇಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಂಗ್ಲೀಷ್ ಕಲ್ತರಂದ್ರೆ ಇಡೀ ಜಗತ್ತಿನ ತುಂಬ ಓಡಾಡ್ಬೋದು ನಮ್ಮ ಮಕ್ಕಳು. ಜಗತ್ತಿನ ತುಂಬ ನಮ್ಮ ಮಕ್ಕಳು ಓಡಾಡ್ಕೊಂಡು ಧೈರ್ಯ ತುಂಬತಕ್ಕಂಥ ಶಾಲೆ ಈ ಶಾಲೆಯಲ್ಲಿ ಇರ್ತದ. ಅದಕ್ಕೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದಂದ್ರ ಅವ್ರು ಆರೋಗ್ಯವಂತ ಮಕ್ಕಳು ಇರ್ತಾರ. ಆರೋಗ್ಯವಾಗಿ ಇದ್ದಿರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಶಾಲೆ ಕಲಿಕೆ ಅವಕಾಶ ಇರ್ತದ. ಶಾಲೆ ಕಲಿತೋದ್ರಿಂದ ಒಳ್ಳೆ ವಿದ್ಯಾರ್ಥಿಗೆ ಒಳ್ಳೆ ಉದ್ಯೋಗ ವ್ಯವಸ್ಥೆ ಇರ್ತದೆ. ಅದಕ್ಕೆ ತಾವು ತಾಯಿ ತಂದೆ ಆಗಲು ಹೆಚ್ಚಿನ ಒಂದು ಮಕ್ಕಳ ಮೇಲೆ ಗಮನ ಕೊಟ್ರಿ. ಗಮನ ಕೊಟ್ಟ ಕಷ್ಟ ಆಗ್ತಕ್ಕಂಥ ನಮ್ಮ ಮಕ್ಕಳು ಯಾಕೆ ದಡ್ಡಾಗ್ಯಾರ, ಯಾಕೆ ಓದುತ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕಲ್ತಿರಲ್ಲ. ಎಲ್ಲ ರೀತಿ ನಮ್ಮ ಮಕ್ಕಳು ವಿದ್ಯಾರ್ಥಿಯಲ್ಲಿ ಎಲ್ಲ ರೀತಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ. ಬರೀ ವಿದ್ಯಾರ್ಥಿ ಕಲ್ತ ಮೇಲೆ ಬರೀ ನೌಕರಿ ಮಾಡ್ಬೇಕಂತಿಲ್ಲ. ಶಾಲೆಯ ಒಂದು ಕಲಿಕೆ ಇದ್ದಿರ್ತದ. ಕಲ್ತ ಮೇಲೆ ಒಳ್ಳೆ ಅಗ್ರಿಕಲ್ಚರ್ ಮಾಡಿ, ತೋಟಗಾರಿಕೆ ಮಾಡಿ, ಇಂಡಸ್ಟ್ರಿಯಲ್ ಅಲ್ಲಿ ಆಹಾರ ಉತ್ಪಾದನೆ ಮಾಡಿ, ಬೇರೆ ಬೇರೆ ಫ್ಯಾಕ್ಟ್ರಿ ತೆಗಿಲಿ, ಏನಾದ್ರೂ ಬರಲಿ, ಬಟ್ ಕಲ್ತ ಮೇಲೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೊಂದು ಈ ವ್ಯವಸ್ಥೆಯಲ್ಲಿ ಇದ್ದಿರ್ತಕ್ಕಂಥ ಶಾಲೆ ಇದ್ದಿರ್ತಕ್ಕಂಥದ್ದು. ಅದಕ್ಕೆ ನಾವು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಪೋಸ್ಟ್ ಕಡಿಮೆ ಐತೆ. ನಾವು ಪ್ರತಿ ವರ್ಷ ನಮ್ಮ ಮಕ್ಕಳು ಎಷ್ಟು ಪಾಸ್ ಆತರ ಗೊತ್ತಾ? 5 ಲಕ್ಷ ಮಕ್ಕಳು ಪ್ರತಿ ವರ್ಷ ಶಾಲೆಯಿಂದ ಹೊರಗೆ ಬರ್ತಾ ಇರ್ತಾರೆ. ಪ್ರತಿ ವರ್ಷ 5 ಲಕ್ಷ ಮಕ್ಕಳು ಹೊರಗೆ ಬರ್ತಕ್ಕಂಥವ್ರು. ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಎಷ್ಟು ಲಕ್ಷ ಪೋಸ್ಟ್ ಬರೀ 5 ಲಕ್ಷ. 2,40,000 ಪರ್ಮಿಟ್, 3 ಲಕ್ಷ, 2,60,000 ಕಾಂಟ್ರಾಕ್ಟ್. ಅದಕ್ಕೆ ನೀವು ತಾಯಿ ತಂದೆ ವಿಚಾರ ಮಾಡ್ಬೇಕು. ಪ್ರತಿ ವರ್ಷ 5 ಲಕ್ಷ ಮಕ್ಕಳು ಹೊರಗೆ ಬರ್ತಾವಂದ್ರ ನನ್ನ ಮಗ ಮುಂದೆ ಏನ್ ಮಾಡ್ತಿರ್ಬೋದು, ಮುಂದೆ ಇವನ ಜವಾಬ್ದಾರಿ ಏನ್ ಮಾಡ್ತಾನ. ಅದಕ್ಕೆ ನೀವು ಒಳ್ಳೆಯ ಒಂದು ಈಗಿನ ಸಣ್ಣ ಮಕ್ಕಳು ಇದ್ದಿರ್ತಾರೆ ಅವ್ರ ಮೇಲೆ ಹೆಚ್ಚಿನ ಒಂದು ಒತ್ತಡ ಕೊಟ್ರಿ, ಅವರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಿ. ಆ ವ್ಯವಸ್ಥೆ ಜೊತೆಗೆ ಅವ್ರು ಒಳ್ಳೆಯ ಒಂದು ವಿದ್ಯಾರ್ಥಿ ಆದ್ರಂದ್ರೆ ಅವ್ರ ಜೀವನ ಅವರು ಒಳ್ಳೆ ರೀತಿಯಲ್ಲಿ ನಿಲ್ಲಿಸೋದು ಸಾಧ್ಯ ಆಗ್ತಾರೆ.
ಬಹಳಷ್ಟು ಜನ ಕಲ್ತಿರ್ತಕ್ಕಂಥವ್ರೇ ಕ್ರಿಮಿನಲ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ಈ ಕಡೆ ಎಜುಕೇಶನ್ಗೆ ಆಗಿರೋದಿಲ್ಲ, ಈ ಕಡೆ ಅವ್ರು ಹೊಲಕ್ಕೂ ಹೋಗ್ತಾ ಇಲ್ಲ. ನಡಬಾರ್ಕಿದ್ದಾಗ ದುಶ್ಚಟನ ಕಲಿಬೇಕಾಗ್ತದೆ. ಅದಕ್ಕೆ ಆ ಒಂದು ಅವಕಾಶ ಮಾಡಿಕೊಂಡಾಗ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮಗದು ಸೌಲಭ್ಯ ಐತಿ, ನಮ್ದು ಹಕ್ಕು ಐತಿ. ಅದಕ್ಕೆ ನಮ್ಗೆ ಅದು ಚೆನ್ನಾಗಿ ಬಳಕೆ ಮಾಡ್ಕೊಂಡ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರ ಆಗ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳೋದು. ಯಾಕಂದ್ರೆ ಎಲ್ಲ ಮಕ್ಕಳು ನನ್ನ ಕಣ್ಣಿಗೆ ದಡ್ಡಲ್ಲ, ಎಲ್ಲರೂ ಹುಷಾರಿರ್ತಾರೆ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಮಕ್ಕಳು IAS ಆಗ್ಬೋದು, KS ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಏರೋಪ್ಲೇನ್ ಓಡಿಸ್ಬೋದು, ರೈಲ್ವೆ ಓಡಿಸ್ಬೋದು, ಎಲ್ಲ ಓಡಿಸ್ತಕ್ಕಂಥ ಅರ್ಹತೆ ಇದೆ. ಆ ಮಟ್ಟಕ್ಕೆ ನೀವು ಮಕ್ಕಳನ್ನ ಬೆಳೆಸಬೇಕು. ಆ ಮಕ್ಕಳಿಗೆ ಆ ರೀತಿ ಬೆಳೆಸ್ಬೇಕಂದ್ರೆ ನಮ್ಮ ಗುಣಗಳು ಆ ರೀತಿ ಇರ್ಬೇಕು. ನೀವು ತಾಯಿ ತಂದೆ ಗುಣಗಳು ಚೆನ್ನಾಗಿದ್ದೀವಿ ಅಂದ್ರೆ ನಮ್ಮ ಶಿಕ್ಷಕರಿಗೆ ಹೇಳ್ಬೇಕು, ಇದು ಹಿಂಗದ, ಹಿಂಗ್ ಮಾಡ್ಬೇಕು, ನಮ್ಗೆ ಹಿಂಗಲ್ಲ, ನಿಮ್ಮ ಮಕ್ಕಳು ಹಿಂಗಾಗಬೇಕು. ಆ ರೀತಿ ವ್ಯವಸ್ಥೆ ಮಾಡಿದ್ರೆ ಮಕ್ಕಳು ಬದಲಾವಣೆಗೆ ಸಾಧ್ಯ ಆಗ್ತದೆ. ಅದಕ್ಕೆ ಊರಾಗ ಇದ್ದಿರ್ತಕ್ಕಂಥ ಹಿರಿಯರು ಇರ್ತಾರೆ, ತಾವು ಹಿರಿಯರು ಶಾಲೆ ಮೇಲೆ ಒಂದು ಕಂಡು ಇಟ್ಟಿರಿ. ಶಾಲೆ ಮಕ್ಕಳೆಲ್ಲ ನಿಮ್ಮ ಗ್ರಾಮದ ಮಕ್ಕಳು ಇರ್ತದೆ. ಅದಕ್ಕೆ ನೀವು ಶಾಲೆ ಮೇಲೆ ಒಂದು CC ಕ್ಯಾಮ್ರಾದ ಹಿರಿಯರು ಅಂದಾಗ ಈ ಶಾಲೆಯಲ್ಲಿ ಏನ್ ಇರ್ತದ, ಯಾರು ಬರ್ತಾರ, ಯಾರು ಬರಲ್ಲ, ಮಕ್ಕಳು ಚೆನ್ನಾಗಿ ಹೊರ ಓಡಾಡ್ತಾವಲ್ಲ, ಶಾಲೆಗೆ ಹೋಗ್ತಾವಲ್ಲ, ಶಿಕ್ಷಕರು ನಿರಂತರ ಕಂಟಿನ್ಯೂ ಶಾಲೆಗೆ ಬರ್ತಾರಿಲ್ಲ, ಪಾಠ ತಗೋತಾರಿಲ್ಲ, ಓದಿರ್ತಕ್ಕಂಥ ಮಕ್ಕಳು ಹೋಮ್ವರ್ಕ್ ಮಾಡ್ತಾರಲ್ಲ, ಮನೆಯಾಗ ಓದ್ತಾರಲ್ಲ, ಅದು ಒಂದ್ಸಲ ನೀವು ಸುಮ್ಮನೆ ಒಂದ್ಸಲ ನಿಗಾ ಇಟ್ಕೊಂಡ್ರೆ ಅದು ಆಟೋಮೆಟಿಕ್ ಚೇಂಜ್ ಆಗೋಗ್ತದೆ. ಅದೊಂದು ಪದ್ಧತಿ ಬಿಡ್ತದೆ. ಇಷ್ಟೇ ನಾಳೆ ಮುಂಜಾನೆ ಎದ್ಬಿಟ್ಟು ಊಟ ಮಾಡೋಕು, ಮಧ್ಯಾಹ್ನ ಊಟ ಮಾಡೋಕು, ಸಾಯಂಕಾಲ ಊಟ ಮಾಡೋಕು, ಇದು ರೂಢಿ ಹಾಕೋಲ್ಲ. ಆ ಒಂದ್ಸಲ ರೂಢಿ ಬಿತ್ತಲ್ಲ, ಈ ಇಕ್ಕಳಿಕೆ ಗ್ರಾಮದೇ ಬದಲಾವಣೆ ಆಗ್ತದೆ. ಯಾಕಂದ್ರೆ ಈ ಗ್ರಾಮದಲ್ಲಿ ಎಲ್ಲ ಸೌಲಭ್ಯ ಕೊಟ್ಟರೆ ಸೌಲಭ್ಯ ವಂಚಿತರಂದ್ರೆ ನಮ್ಮ ಮಕ್ಕಳು ಮುಂದೆ 10 ವರ್ಷ ಆದ್ಮ್ಯಾಗ ನಾ ಶಾಲಿನೇ ಚೆನ್ನಾಗಿ ಕಲ್ತಿಲ್ಲ ಅಂದ್ರೆ ನಾವು ತಾಯಿ ತಂದೆ ಹೆಚ್ಚಿಗೆ ನಿಗಾ ಮಾಡಿಲ್ಲ ಅಂತ ಅರ್ಥ. ಯಾಕಂದ್ರೆ ನಾವು ಸರ್ಕಾರಿ ಶಿಕ್ಷಕರು ದಿನನಿತ್ಯ ಬರ್ತಾರೆ, ಬೆಳಗ್ಗೆ ಬಂದು ಅವ್ರು ಕಲಿಸ್ತಾ ಇರ್ತಾರೆ. ಆ ಸರಿಯಾಗಿ ನಾವು ಫೆಸಿಲಿಟಿ ತಾಯಿ ತಂದೆಗಳು ನಾವು ಮಕ್ಕಳಿಗೆ ಒದಗಿಸ್ಕೊಟ್ಟಿಲ್ಲ ಅಂತ ಅರ್ಥ ಆಗ್ತದೆ. ಮುಂದೆ ನಮ್ಮ ಮಕ್ಕಳು ತಾಯಿ ತಂದೆಗೆ ಬೀಳ್ತಾರೆ, ನಮ್ಮ ಅಪ್ಪ ಏನು ಗಳಿಸಲಾಗದಾಗ ಇರ್ತಾವೆ. ಈಗೇನು ನೋಡಿದಾಗ 5,000 50,000 ಆಗ್ಬಿಟ್ಟಾರೆ ಪ್ರತಿಯೊಂದಕ್ಕೆಲ್ಲ, 20 ಪಟ್ಟು ಹೆಚ್ಚಾಗಲ್ಲ. ಅದಕ್ಕೆ ಆ ರೀತಿ ಬೇಡ. ನಮ್ಮ ಮಕ್ಕಳು ಶಕ್ತಿವಂತರ, ಧೈರ್ಯವಂತರ, ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಮಾಡ್ತೇವೆ. ಈ ಜಗತ್ತೇ ಆಡ್ತಕ್ಕಂಥ ಮಕ್ಕಳು ನಾವು ಬೆಳೆಸಿದೇವು ಅಂದ್ರೆ ಅವಾಗ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಅದು ಶಿಕ್ಷಕರಿಗೆ ಹೆಸರು ಬರ್ತದೆ, ತಾಯಿ ತಂದೆಗೆ ಹೆಸರು ಬರ್ತದೆ, ಗುರು ಹಿರಿಯರಿಗೆ ಹೆಸರು ಬರ್ತದೆ, ಊರಾಗ ಇದ್ದಿರ್ತ ಹೆಸರು ಬರ್ತದೆ, ಈ ಗ್ರಾಮದಲ್ಲೂ ಹೆಸರು ಬರ್ತದೆ. ಅದಕ್ಕೆ ಎಲ್ಲ ತಾಯಿ ತಂದೆಗಳನ್ನ ಹೇಳ್ತಕ್ಕಂಥ ಇಷ್ಟೇ, ನೀವು ಮಕ್ಕಳ ಮೇಲೆ ಒಂದು ನಿಗಾ ಇಟ್ಟು ಎಷ್ಟು ಮಟ್ಟಿಗೆ ಓದುತ್ತಾ ಅನ್ನೋದೇ ಒಂದು ನಿಗಾ ಇಟ್ಟಂದ್ರೆ ಆ ತಾನಾಗೆ ಮಗು ಬದಲಾವಣೆ ಆಗೋದು ಸಾಧ್ಯ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಇಲ್ಲಿವರೆಗೆ ನನ್ನ 2 ಮಾತುಗಳನ್ನು ಕೇಳಿದ್ವಿ. ಅದ್ರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯನ್ನು ಸರ್ ಬಂದಿದೆ. ಬಟ್ ಅವರು ಕುಷ್ಠರೋಗ ಬಗ್ಗೆ ನಿಮ್ಗೆ ಮಾಹಿತಿ ಹೇಳಿದ್ರು. ಅದ್ರ ಜೊತೆಗೆ ಶಾಲೆಯಲ್ಲಿ ನಮಗೆ ಜಂತ ಹುಳುಗಳು ಅದು ಒಂದು ವರ್ಷನಾಗ 2 ಸಲ ಜಂತ ಹುಳು ಟ್ಯಾಬ್ಲೆಟ್ ಕೊಡ್ತಾರ. ಅದ್ರ ಜೊತೆಗೆ ಮತ್ತೆ ಫೋಲಿಕ್ ಆಸಿಡ್ ವಾರಕ್ಕೆ 5 ದಿವಸ ಮತ್ತು ವಾರಕ್ಕೆ 1 ದಿವಸ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡ್ತಾರೆ. ಯಾಕಂದ್ರೆ ಅಪೌಷ್ಟಿಕತೆ ನಮ್ಮ ಮಕ್ಕಳು ಬಳಲಬಾರ್ದಂತ ಉದ್ದೇಶಕ್ಕೋಸ್ಕರ ಸರ್ಕಾರ ಫೆಸಿಲಿಟಿ ಆರೋಗ್ಯ ಇಲಾಖೆಯನ್ನು ಅವರಿಗೂ ವಹಿಸ್ಕೊಡ್ತಾರೆ. ಅವ್ರು ಸಿನಿಮಾ ಕ್ಲಿನಿಕ್ನಿಂದ ಪ್ರತಿ ಸಲ ಬಂದು ನಿಮ್ಮ ಶಾಲಾ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾರೆ. ಅದಕ್ಕೆ ನೀವು ಆರೋಗ್ಯವಂತ ಮಕ್ಕಳಾಗಬೇಕು. ಆರೋಗ್ಯವಂತ ಮಕ್ಕಳಿದ್ದಾಗ ಮಾತ್ರ ಕಲಿಕೆಲ್ಲ ಮುಂದುವರಿಲಿಕ್ಕೆ ಸಾಧ್ಯತೆ. ಆರೋಗ್ಯವಾಗಿರ್ಲಿಲ್ಲ ಅಂದ್ರೆ ಯಾರಿಗೂ ಏನು ಮಾಡೋಕೆ ಉತ್ಸಾಹನೇ ಇರಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಆರೋಗ್ಯವಾಗಿರೋದು ಸರ್ಕಾರ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿ ಕೊಡೋಣ. ನಾವು ಬಹಳಷ್ಟು ಮಂದಿ ಇದು ಆನೆಕಾಲ ರೋಗ ಬರ್ತದೆ, ನಮ್ಮ ಭಾಗಕ್ಕಿಲ್ಲ, ಆಳೋದಕ್ಕಿಲ್ಲ. ಬಟ್ ನೀವು ಇಲ್ಲೇ ಚಿತ್ತಾಪುರ ಶ್ರೀರಾಮಕ್ಕೆ ಬಂದ್ಬಿಡೋದು ಆನೆಕಾಲ ರೋಗ ಐತಿ. ಒಂದ್ಸಲ ಆನೆಕಾಲ ರೋಗ ಬಂತಂದ್ರೆ ಹೋಗಲ್ಲ, ನಮ್ಮ ಜೀವನ ಮುಗಿದೈತಿ. ಕಲಸೆ ಆ ಕಡೆ ಮುಂದೆ ಕೆಲಸನ ಮಾಡಕ್ ಬರಲ್ಲ, ಮನ್ಯಾಗ ಯಾರೂ ಸೇರಲ್ಲ. ಯಾಕಂದ್ರೆ ಕಾಲ ದಪ್ಪ ಆಗಿಬಿಟ್ಟಿರ್ತದ, ಬಂದು ಹುಣ್ಣಾಗಿ ಹೊಡೆದು ಬಿಡ್ತದೆ, ಸೋರ್ತಾ ಇರ್ತದ, ಯಾರು ಮನ್ಯಾಗ ಸೇರಲ್ಲ ನಮ್ಗ. ಅದು ಪ್ರತಿ ವರ್ಷ ಆನೆಕಾಲ ರೋಗ ಕೊಡ್ತದ. ನಾವೆಲ್ಲರೂ ತರ್ತೀವಿ, 3 ಗೋಲಿ ನುಂಗಕ್ಕೆ ನಮ್ದಿಂದ ಆಗಲ್ಲ. ಕಟ್ತೀವಿ ಹೊಪಾಡ್ತೀವಿ. ಯಾಕಂದ್ರೆ ನಮ್ಮ ಕಡೆ ಏನೋ ಕಡಿಮೆ ಪ್ರಮಾಣದಾಗ ಐತೆ, ನಾವು ಸ್ವಲ್ಪ ಜಾಗೃತಿಯಿಂದ ಒಳ್ಳೇದು. ಕೇಸ್ ಅಂದ್ರೆ ಒಂದು ಸರ್ಕಾರ ಏನ್ ಮಾಡ್ತದ, 1 ಕೇಸ್ ಇಲ್ಲಾರ್ದಂಗ ಪ್ರತಿ ವರ್ಷ ಪೋಲೆ ಆಗ್ತದೆ ನೋಡಿಲ್ಲ. 1 ಅಂಗವಿಕಲ ಏನು ಇಲ್ಲಾರ್ದಂಗ ಮುಕ್ತ ಸಮಾಜ ಆಗ್ಬೇಕಂತ ಸರ್ಕಾರ ಬಡ್ದಾಡ್ತಿರ್ತದ. ನಾವು ಇದ್ರ ಹಾಕಿದ್ರೆ ನಮ್ಮ ಮಕ್ಕಳು ಜ್ವರ ಬರ್ತಾವ, 2 ದಿವಸ ಬರ್ತಾವ, ಜ್ವರ ಇಲ್ಲ. ಈಗೆಲ್ಲ ಚೇಂಜಸ್ ಆಗ, ಟೆಕ್ನಿಕಲ್ ಚೇಂಜ್ ಆಗ. ಮೊದಲೆಲ್ಲ ಕೋಲ್ಡ್ ಇರ್ತಿತ್ತು ಮಾಡ್ತಿರ್ತೀವಿ. ಅದಕ್ಕೆ ಸರ್ಕಾರ ಕೊಟ್ಟರು ಪ್ರತಿ ವರ್ಷಕ್ಕೆ ಒಂದ್ಸಲ ಅದ. ಈ ಮಕ್ಕಳಿಗೆ ಫೋಲಿಕ್ ಆಸಿಡ್ ಕೊಡ್ತಾರ, ವರ್ಷನಾಗ 2 ಸಲ ಶಾಲೆಯಲ್ಲಿ ಜಂತು ಹುಳ ಕೊಡ್ತಾರ, ಟ್ಯಾಬ್ಲೆಟ್ ಕೊಡ್ತಾರ. ಅದ್ರ ಜೊತೆಗೆ ಕುಷ್ಠರೋಗದ ಬಗ್ಗೆ ಮಾಹಿತಿ ಹೇಳ್ತಾರ. ಅದ್ರ ಜೊತೆಗೆ ಆನೆಕಾಲ ಬಗ್ಗೆ ಮನಿ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಕೊಡ್ತಾರ. ಅವೆಲ್ಲರೂ ಇದು ನೆಗ್ಲೆಕ್ಟ್ ಮಾಡೋದು ಬೇಡ, ಬಿಡೋದು ಬೇಡ. ಹೋಗಿ ಬಿಡೋದೇನು ಮಾಡ್ಬೋದು, ಅದೇ ಬರೀ ಅನ್ನೋದು ಬೇಡ. ಒಂದ್ಸಲ ಬರ್ತಲ್ಲ ಎಂದು ನಾವು ಪರೀಕ್ಷೆ ಮಾಡ್ಕೊಂಡು ನಮ್ಗೆ ಗೊತ್ತಾಗ್ಬಿಡ್ತದೆ ನಮ್ಗೆ ಈ ರೋಗದಲ್ಲಿ, ಅಂದೇ ನಾವು ಮಾನಸಿಕವಾಗಿ ಖಿನ್ನತೆ ಆಗ್ಬಿಡ್ತೀವಿ. ನಾವು ಎಷ್ಟು ಉಂಡ್ರು ಅನ್ನ ಮೈಗೆ ಹತ್ತಂಗಿಲ್ಲ, ನಾವು ಇಳಿದು ಬಿಡ್ತೀವಿ ಆಟೋಮೆಟಿಕ್ ಆಗಿ. ಅದಕ್ಕೆ ಜಾಗೃತಿ ಅಂದಿಲ್ಲ. ಈಗ ನಿಮ್ಮ ಊರಾಗ ಹತ್ತವಂದು ನೀವೇ ವಿಚಾರ ಮಾಡ್ಬೇಕಂತೆ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದೇನು ಬೇಸಲ್ಲ. ನಾನು ಬೇರೆ ಕಾಲದಲ್ಲಿ ನಿಮ್ಗೆ ಉದಾಹರಣೆ ಕೊಟ್ಟಿದ್ದೆ.
ಚಿತ್ತಾಪುರ ಚೆಡಮ್ಮ ಅಲ್ಲಿ ಭಾಗ ನೋಡಿದ್ರೆ ಭಾಳ ಕಲೆಕ್ಷನ್ ಐತಿ. ಹೆಚ್ಚಿನ ಒಂದು ಇದೆ. ನಮ್ಮ ಸುತ್ತಮುತ್ತ ಜಾಗ ನಾವು ಸ್ವಚ್ಛ ಇಟ್ಕೊಳ್ಳೋದು. ನಾವು ಸ್ವಚ್ಛ ಇಟ್ಕೊಂತೀವಿ ಅಂದ್ರೆ ಇಡೀ ಊರ ಸ್ವಚ್ಛ ಇರ್ತದೆ, ಸಮಾಜ ಸ್ವಚ್ಛ ಇರ್ತದೆ, ಎಲ್ಲರೂ ಉನ್ನತ ಮಟ್ಟದಾಗ ಎಲ್ಲರೂ ಆರೋಗ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಆದಂತ ನಿಕಟ ಆಗ್ತೀವಿ, ನಿಕಟ ಆಗ್ತದೆ. ಅದನ್ನ ಬಿಟ್ಟು ಬಿಡೋದು ಅದು ಹಿಂದಕ್ಕಿತ್ತು. ಏನೋ ನಮ್ಮ ತಿಳುವಳಿಕೆ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ವಿದ್ಯಾವಂತರಾಗಿದ್ದೀವಿ, ವಿದ್ಯಾವಂತರಂಗೆ ಇರೋಣ. ಇಲ್ಲಿವರೆಗೆ ತಾವೆಲ್ಲರೂ ನನ್ನ ಎರಡು ಮಾತು ಕೇಳಿದ್ರಿ, ತಮಗೆಲ್ಲರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಾ ಹೇಳಿರ್ತಕ್ಕಂಥ ಮಾತುಗಳು ತಾವೆಲ್ಲರೂ ಪಾಲನೆ ಮಾಡ್ಬೇಕಂತ ಹೇಳುತ್ತಾ ನನ್ನ ಎರಡು ಮಾತು ಮಕ್ಕಳ ಶೈಕ್ಷಣಿಕ ಮಟ್ಟ ಹಾಗೂ ಪೋಷಕರಿಗೆ ಶಿಕ್ಷಣ ಜಾಗೃತಿಯನ್ನು ಮೂಡಿಸುವಂತ ಶ್ರೀಮಂತ ಸನ್ನಿಹಿತರಿಗೆ ತಾಲೂಕು ನನ್ನ ಪರವಾಗಿ ಶಾಲಾ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಊರಿನ ಹಿರಿಯರಿಗೂ ಹಾಗೂ ಈ ಕಾರ್ಯಕ್ರಮ ಆಗಮಿಸಿದಂತ ತಾಲೂಕು ಸಂಯೋಜಕರಿಗೂ ಹಾಗೂ ಆರೋಗ್ಯ ಇಲಾಖೆಯಿಂದ ಆಗಮಿಸಿದ ಸರ್ ಅವರಿಗೂ ಕೂಡ ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಕೂಡ ಕೊನೆಯದಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಮುಕ್ತಾಯ. ಸ್ಪರ್ಶ ಕುಷ್ಠರೋಗ ಅಭಿಯಾನ ಇದೇನಪ್ಪ, ಇದ್ರ ಪ್ರಕಾರ ಹೇಳ್ತೀನಿ ನಿಮಗೆ. ಸ್ಪರ್ಶ ಕುಷ್ಠರೋಗ ಅಭಿಯಾನ ಜನವರಿ 30ರಿಂದ ಫೆಬ್ರವರಿ 13ನೇ ತಾರೀಕು ತನಕ ಈ ಕಾರ್ಯಕ್ರಮ ಅದ ರೀ. ಇದು ಕುಷ್ಠರೋಗ ಕಾರ್ಯಕ್ರಮ ಅದ. ಇದೇನದ ತಿಳಿ ಬಿಳಿ ಮೈಮೇಲ ಯಾವುದೇ ದೇಹದ ಯಾವುದೇ ಮೈಮೇಲ ತಿಳಿ ಬಿಳಿ ತಾಮ್ರ ಬಣ್ಣದ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಇದ್ದಲ್ಲಿ ಅದು ಕುಷ್ಠರೋಗವಿರಬಹುದು. ಆಮೇಲೆ ಕುಷ್ಠರೋಗಕ್ಕೆ ಬಹುವಿಧ ಔಷಧ MDT ಚಿಕಿತ್ಸೆ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆಯುತ್ತದ. ಇದು ಕುಷ್ಠರೋಗ ಅಂತಂದ್ರ ದೇಹದ ಮೈಮೇಲ ಯಾವುದೇ ಭಾಗ ಮೈಮೇಲ ತದ್ದದ ಗಚ್ಕಣದ ಅಂತ ಹೇಳ್ತಿರಲ್ಲ ಅಂತ ಚೆಕ್ಅಪ್ ಮಾಡಿಸ್ಕೋಬೇಕು. ಆಮೇಲೆ ತಿಳಿ ಬಿಳಿ ತಾಮ್ರ ಬಣ್ಣದ ಸ್ಪರ್ಶ ಜ್ಞಾನವಿಲ್ಲದ ಹಿಂಗೆ ಏನಾದ್ರು ಸ್ವಲ್ಪ ಕನ್ನ ಅಥವಾ ಕಡ್ಡಿಗೆ ಹಿಂಗ್ಬಿಟ್ಟು ನೋಡಿದ್ರೆ ಸ್ಪರ್ಶ ಜ್ಞಾನ ಆಗಂಗಿಲ್ಲ. ಅಂತದ್ ಏನಾದ್ರೂ ಕಡೆ ಕಂಡು ಬಂತಪ್ಪ ಅಂತಂದ್ರೆ ಅದ್ರ ಮೇಲೆ ಏನದ ಗುಳಿಗೆ ಕೊಡ್ತೇವೆ. ಆ ತಿಂಗಳು ಗುಳಿಗೆ ಕೊಡ್ಬೇಕು, 6 ತಿಂಗಳು ಗುಳಿಗೆ ನುಂಗಿದ್ರ ಅಂದ್ರ ಮುಂದಿನದ ಅದು ಕುಷ್ಠರೋಗ ಆಗ್ತಕ್ಕಂಥ ತಡೆಗಟ್ಟದ. ಆ ಉದ್ದೇಶಕ್ಕಾಗಿ ಇದೇನಪ್ಪ ಅಂದ್ರೆ ತಪಾಸಣೆ ಮಾಡ್ಕೋಬೇಕು. ಇದು 6 ತಿಂಗಳ ತನಕ ಗುಳಿಗೆ ತಗೊಂಡ್ರಪ್ಪ ಅಂದ್ರೆ ಮುಂದೆ ಕೈ ಕಾಲುಗಳು ಮಂಡ ಆಗಂಗಿಲ್ಲ. ಎಷ್ಟೋ ಮಂದಿ ನೋಡಿರ್ಬೇಕು, ಯಾರಿಗಾದ್ರೂ ಕೈ ಕಾಲುಗಳು ಸ್ವಲ್ಪ ಮಂಡ ಇರ್ತಾವ ನೋಡು. ಇನ್ನು ಮುಂದೆ ಏನಪ್ಪಾ ಅಂತಂದ್ರೆ ಯಾರಿಗಾದ್ರೂ ಈ ರೋಗ ಬರಬಾರ್ದು, ಕೈ ಕಾಲುಗಳು ಮಂಡ ಆಗ್ಬಾರ್ದು ಅಂತ ಉದ್ದೇಶದಿಂದ ಇದೇನಪ್ಪ ಅಂತಂದ್ರೆ ಚಿಕಿತ್ಸೆ ಕೊಡಿಸ್ತೇವೆ ನಾವು. ಫಸ್ಟ್ ಏನದ ತಪಾಸಣೆ ಮಾಡಿಸೋದು. ತಪಾಸಣೆ ಆದ ನಂತರ ಅಂತದ್ ಕಂಡು ಬಂತಪ್ಪ ಅಂದ್ರೆ ಅಷ್ಟೇ ಅದ್ರ ಮೇಲೆ ಗುಳಿಗೆ ಕೊಟ್ರಪ್ಪ ಅಂತಂದ್ರೆ ಮುಂದೆ ಅವು ರೋಗ ತಡೆಗಟ್ಟಲಾಗ ನೋಡ್ಕೊತಾವ. ಇದ್ರ ಬಗ್ಗೆ ಏನಾಗಿದ ಈಗ ಸದ್ಯತೆ ಮಾಡ್ಬೇಕು ಎಲ್ಲರೂ ಎಜುಕೇಶನ್ ನಾ ಹೇಳ್ದಂಗ ಏನದ ಹೇಳ್ಬೇಕು. ಎಲ್ಲರೂ ಎದ್ದಿದ್ದಾರೆ ಕುರ್ಚಿ ಮೇಲೆ ನಿಂತಿದ್ದ ಹೈಟ್ ಕುಷ್ಠರೋಗ ಈ ಕಾರ್ಯಕ್ರಮದ ಈ ತಿಂಗಳ 1ನೇ ತಾರೀಕಿನಿಂದ 13ನೇ ತನಕ ಕಾರ್ಯಕ್ರಮ ಅದ. ಅದಕ್ಕೆ ಅದ್ರ ಬಗ್ಗೆ ಪ್ರತಿಜ್ಞೆ ಮಾಡ್ಬೇಕು.
ಪೂಜ್ಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ದಿನವಾದ ಇಂದು ನನ್ನ ಕುಟುಂಬ ನೆರೆಹೊರೆ ಹಾಗೂ ಸಮುದಾಯದಲ್ಲಿ ಯಾರಿಗಾದರೂ ಕುಷ್ಠರೋಗದ ಚಿಹ್ನೆಗಳು ಕಂಡು ಬಂದರೆ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ದೊರೆಯುವ ಉಚಿತ ಚಿಕಿತ್ಸೆಯನ್ನು ಕೊಡಿಸುತ್ತೇನೆ. ಕುಷ್ಠಪೀಡಿತರವರನ್ನು ಇತರರಂತೆ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಅವರ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತೇನೆ. ಕುಷ್ಠರೋಗಕ್ಕೆ ಅಂಟಿಕೊಂಡಿರುವ ಕಳಂಕ ಹಾಗೂ ತಾರತಮ್ಯವನ್ನು ಹೋಗಲಾಡಿಸಲು ಬದ್ಧನಾಗಿರುತ್ತೇನೆ ಹಾಗೂ ಕುಷ್ಠರೋಗಿಗಳಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಗೌರವವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ. ಕುಷ್ಠರೋಗ ಸಂಪೂರ್ಣ ಗುಣಪಡಿಸಬಹುದಾದ ರೋಗ ಎಂಬ ಮಾಹಿತಿಯನ್ನು ಸಮಾಜಕ್ಕೆ ನೀಡುತ್ತೇನೆ. ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠರೋಗ ಮುಕ್ತ ಭಾರತವನ್ನು ಕಟ್ಟಲು ಕಾಯ ವಾಚ ಮನಸ ಸಲ್ಲಿಸುತ್ತೇನೆ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ.